In Bengaluru, during a protest against the felicitation of the accused in the Gauri Lankesh and Kalburgi murder cases, several individuals, Congress MLA B.R. Patil, Kavita Lankesh, Indira Lankesh, and other activists, were detained by the police. Kavita Lankesh voiced her outrage, stating, "Honoring murderers will only encourage more criminals to emerge," and called on the government to take action against those responsible. She also demanded a separate committee to expedite the investigation into the case. Citing delays, protesters condemned the government for detaining demonstrators while claiming to be a pro-people administration. ಇಲ್ಲಿ ಪ್ರತಿಭಟನೆ ಮಾಡ್ತಾ ಇರೋದು ಯಾಕೆ ಅಂದರೆ ನಮ್ಮ ಗೌರಿ ಹಂತಕರನ್ನ ಒಂದು ಇದು ಶ್ರೀರಾಮ ಸೇನೆನೋ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ ಸನ್ಮಾನ ಮಾಡಿದ್ದಾರೆ. ಇದು ಎಂಥ ಕೆಟ್ಟ ಒಂದು ಬೆಳವಣಿಗೆ ಅಂದರೆ ರೇಪಿಸ್ನ ಮರ್ಡರರ್ಸ್ನ ಇಂಥವ್ರನ್ನ ಸನ್ಮಾನ ಮಾಡುವಂಥ ಒಂದು ಸ್ಥಿತಿಗೆ ಬಂದಿದ್ದೀವಿ. ಇಲ್ಲಿ ಗೌರಿ ಯಾವಾಗಲೂ ಬಸವಣ್ಣನ ತತ್ವನ ನಂಬಿರೋಳು, ನನ್ನ ತಂದೆ ಆಗಲಿದ್ದು ನಾವು ವೀರಶೈವ ಲಿಂಗಾಯತರು ಅದೆಲ್ಲ ಇಂಥ ಮೀರಿ ಬಸವಣ್ಣನ ತತ್ವಗಳನ್ನು ನಂಬಿ ಅದನ್ನು ಪಾಲಿಸ್ಕೊಂಡು ಬಂದಿರೋಳು ಅವಳು. ಅದಕ್ಕೆ ಇವತ್ತಿದ್ದು ಪ್ರತಿಭಟನೆ ಮಾಡ್ತಾರೆ, ಇದ್ರ ಮುಂದೆ ಒಂದು ಸಿಂಬಾಲಿಕ್ ಆಗಿರಲಿ ಅಂತ. ಯಾಕಂದರೆ ಒಂದು ಈ ಥರ ಜನರನ್ನ ನಮ್ಮ ಸಮಾಜ ಯಾವ ಥರ ನೋಡ್ತಾ ಇದ್ದಾರೆ, ಆಮೇಲೆ ನಾವೊಂದು ವಿಕ್ಟಿಮ್ ಫ್ಯಾಮಿಲಿಯಾಗಿ ಎಷ್ಟು ಡಿಸ್ಟರ್ಬ್ ಆಗಿದ್ದೀವಿ ಇದ್ರ ಬಗ್ಗೆ ಅಂತ ಹೇಳೋಕ್ಕೆ ಇದೊಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಒಂದು ಡಿಲೇ ಆಗಿದೆ, ನಾವು ಕೇಳ್ತಾನೆ ಇದ್ದೀವಿ ಸರ್ಕಾರಕ್ಕೆ ಒಂದು ಸ್ಪೆಷಲ್ ಕೋರ್ಟ್ ಮಾಡಿ ಅಂತ. ಯಾಕಂದರೆ ಅವರು ಅದಕ್ಕೆ ಆಸೆ ಬಂದಿರೋದು, ಡಿಲೇ ಆಗಿದೆ ಅಂತಲೇ ಬೇಲ್ ಬಂದಿರೋದು ಅವ್ರಿಗೆ. ಬಟ್ ಅದೆಲ್ಲ ಬೇಲ್ ಬಂದಿರೋದು ನಮಗೆ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಥವಾ ಜುಡಿಷಿಯರಿ ನಾವು ನಂಬಿಕೆ ಇದೆ ಅದ್ರ ಬಗ್ಗೆ. ನಾವು ಅದ್ರ ಬಗ್ಗೆ ಕ್ವೆಶ್ಚನ್ ಮಾಡ್ತಾ ಇಲ್ಲ. ನಾವು ಕ್ವೆಶ್ಚನ್ ಮಾಡೋದು ಇದೊಂದೇ, ಸರ್ಕಾರ ಸ್ಪೆಷಲ್ ಕೋರ್ಟ್ ಮಾಡಿ ಅಂತ ಒಂದು ವರ್ಷದಿಂದನೇ ನಾನು ಲೆಟರ್ ಕೊಟ್ಟಿದ್ದೆ, ಅದನ್ನು ಮಾಡಿಲ್ಲ ಇನ್ನು. ಅದಕ್ಕೆ ಡಿಲೇ ಆಗಿದೆ, ಅದಕ್ಕೆ ಇವ್ನು ಆಚೆ ಬಂದಿದ್ದಾರೆ. ಆಚೆ ಬರೋದಿರಲಿ, ಮೊದಲೇ ಎಲ್ಲ ಒಂದು ಕಾಲದಲ್ಲಿ ಇತ್ತು. ಆಚೆ ಬಂದಾಗ ಯಾವುದೋ ಒಂದು ಈ ಥರ ಆರೋಪಿ ಅಂದರೆ ಅವ್ರಿಗೆ ಪಾಪ ಕೆಲಸ ಸಿಗ್ತಾ ಇರಲಿಲ್ಲ, ಎಷ್ಟು ಒಂದು ಅವಮಾನದಿಂದ ಬದುಕಿರೋರು, ಅವ್ರು ನಿರಪರಾಧಿ ಆದರೂ ಆ ಥರ ಇರೋದು ಸಿಚುವೇಷನ್. ಇವಾಗ ಎಲ್ಲ ಥರ ಇನ್ವೆಸ್ಟಿಗೇಷನ್ ತೋರಿಸಿದೆ ಇವರೇ ಕೊಂದಿರೋದು ಅಂತ, ಎಸ್ಪೆಷಲಿ ಅಪರಿಶಾರ ಅವರೆಲ್ಲ. ಅಂದ್ರೂ ಅವ್ರನ್ನ ತಂದು ಸನ್ಮಾನ ಮಾಡೋದಿದೆಯಲ್ಲ, ಎಷ್ಟು ಕೆಟ್ಟ ಬೆಳವಣಿಗೆ, ಯಾವ ಥರ ಸಮಾಜ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮಗೆ ಒಂದು, ನಮ್ಮೆಲ್ರಿಗೂ ಒಂದು ತುಂಬ ಸಂಕಟ ಆಗುತ್ತೆ, ಕಷ್ಟವಾದ ಸಿಚುವೇಶನ್ ಆಗಿತ್ತು. ಅದು ಅವ್ರೇನು ಮಹಾತ್ಮ ಗಾಂಧಿನ ಒಂದು ಫ್ರೀಡಮ್ ಫೈಟರ್ಸಾ, ಏನು ಮಾರ್ಟರ್ಸ, ಅವರು ಏನು ಮಾಡಿದ್ದಾರೆ? ಅವರು ಒಂದು ಅಮಾಯಕ ಹೆಂಗಸನ್ನ, ಒಂದು ಜರ್ನಲಿಸ್ಟ್ನ, ಒಂದು ಮಹಿಳೆನ ಒಬ್ಬಳೇ ಇದ್ದಾಗ ಹೋಗಿ ಕೊಂದಿದ್ದಾರೆ. ಇದಾ ಅವ್ರದ್ದು ಅವ್ರದ್ದು ಶೌರ್ಯ ಇದೆ ಅನ್ನೋದು? ಈ ಥರದಕ್ಕೆ ಶೌರ್ಯ ಕೊಟ್ಟು ಅವ್ರು ಸನ್ಮಾನ ಮಾಡಬೇಕಾ? ನೀವೇ ಒಂದು ಆಲೋಚನೆ ಮಾಡಿ. ಎಷ್ಟು ಕೆಟ್ಟದ್ದು ಬೆಳವಣಿಗೆ ಅಂದರೆ ನಮ್ಗೆ ಯೋಚನೆ ಮಾಡೋಕ್ಕೂ ಸಾಧ್ಯ ಆಗ್ತಿಲ್ಲ. ಹೇಳೋಕ್ಕೂ ಇದಾಗುತ್ತೆ. ನನಗೆ 7 ವರ್ಷ ಆಯಿತು. ಅವ್ರುಗಳು ಅರೆಸ್ಟ್ ಮಾಡಿದರು. ಅರೆಸ್ಟ್ ಮಾಡಿ ಅವರೇ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿ ಎಲ್ಲ ಆಯಿತು. ಅವರೀಗ 4 ವರ್ಷ 5 ವರ್ಷ ಜೈಲಲ್ಲಿದ್ದಾರೆ ಅಂತ ಬೇಲಲ್ಲಿ ಬಿಟ್ಟಿದ್ದಾರೆ. ಬೇಲಲ್ಲಿ ಬಿಟ್ಟಿರೋದು ಸಾಲದು ಅಂತ ಅವ್ರುಗಳಿಗೆ ಈ ಜನಗಳು ಸನ್ಮಾನ ಮಾಡಿ, ಏನೋ ದೊಡ್ಡ ಸಾಹಸ ಮಾಡಿರೋ ನನಗೆ ಹಾರ ಎಲ್ಲ ಹಾಕಿ ಸನ್ಮಾನ ಮಾಡಿದ್ದಾರೆ. ಈ ಥರ ಆದರೆ ಹಾಗಾದರೆ ತಪ್ಪು ಮಾಡಿದವ್ರಿಗೆ ಯಾವ ಥರ ಶಿಕ್ಷೆ ಆಗಬೇಕು? ಅವ್ರನ್ನ ಯಾಕೆ ಬಿಡಬೇಕು ಅಂತಂದು ಇದು ಸರಿನಾ? ಇವ್ರು ಮಾಡಿರೋದು ಸರಿನಾ? ಜೀವಕ್ಕೆ ಬೆಲೆ ಇಲ್ವಾ? ಇದನ್ನು ಕೇಳೋರು ಯಾರು? ಎಷ್ಟು ನೋವಾಗುತ್ತೆ. ಇವರು ಈ ಥರ ಇನ್ನೂ ಮೇರೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇದೇ ಥರ ಆದರೆ ನಮ್ಮದು ಜನಪರ ಸರ್ಕಾರ ಅನ್ನೋದು ಏನು ಅರ್ಥ ಇದೆ? ನಾವು ಕೇಳ್ತಾ ಇರೋದು ನಮ್ಮ ಹಕ್ಕು ಕೇಳ್ತಾ ಇದ್ದೀವಿ, ನಾವೇನು ತಪ್ಪು ಏನು ಕೇಳ್ತಾ ಇಲ್ಲ. ಈ ಥರ ಆಯ್ತಲ್ಲ ನನ್ನ ಮಗಳದು, ಇನ್ನೂ ಅದು ಏನು ಅವ್ರನ್ನ ಯಾಕೆ ಜೈಲಿಂದ ಬಿಟ್ಟಿದ್ದಾರೆ ಅಂತ ನಾವು ನಮ್ಮ ಕೇಳೋ ಹಕ್ಕು ನಮ್ಮದು. ನಮ್ಮನ್ನು ಬಿಡಬೇಕು, ಕೇಳೋಕ್ಕೆ ಬಿಡಬೇಕು ನಮ್ಮನ್ನು. ಇಲ್ಲದೇ ಇದ್ದರೆ ನಮ್ಮದು ಪ್ರಜಾ ಸರ್ಕಾರ ಅನ್ನೋದು ಏನು ಬೆಲೆ? ನಾವೆಲ್ಲರೂ ಅಹಿಂಸಾ ಪರಮೋ ಧರ್ಮ ಅನ್ನುವಂಥ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಇವತ್ತು ಕೊಲೆ ಮಾಡಿದವರಿಗೆ ಸನ್ಮಾನ ಮಾಡುವುದು, ಸಂಭ್ರಮಿಸೋದು ಯಾವತ್ತೂ ಕೂಡ ಆಗಿರಲಿಲ್ಲ. ಏನು ಗೋಡ್ಸೆವಾದಿಗಳು, ವಂಶಸ್ಥರು ಈ ಕೆಲಸವನ್ನು ಮಾಡಿದ್ದಾರೆ. 2016ರಲ್ಲಿ ಕಲಬುರಗಿಯವರು ಹತ್ಯೆ ಆಯಿತು. 2017ರಲ್ಲಿ ಗೌರಿ ಲಂಕೇಶ್ ಅವರ ಹತ್ಯೆ ಆಯಿತು. ಅದಾದಮೇಲೆ ಪನ್ಸಾರೆ ಮತ್ತು ದಾಬೋಲ್ಕರ್ ಹತ್ಯೆ ಆಯಿತು. ಇವರೆಲ್ಲರ ಕೊಲೆ ಮಾಡಿದಂಥ ಸಂಚು ಎಲ್ಲ ಒಂದೇ ಕಡೆ ಅದರ ಮೂಲ ಸಿಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಯಾರು ಕಲಬುರಗಿಯವರನ್ನು ಕೊಲೆ ಮಾಡಿದ್ದು ಮತ್ತು ಗೌರಿ ಲಂಕೇಶ್ನ ಕೊಲೆ ಮಾಡಿದವರು ಜಾಮೀನು ತೊಗೊಂಡು ಹೊರಗಡೆ ಬಂದಮೇಲೆ ಬಿಜಾಪುರದಲ್ಲಿ 12ನೇ ತಾರೀಕು ದಿವಸ ಸಂಘ ಪರಿವಾರದವರು ಸನ್ಮಾನ ಮಾಡ್ತಾರೆ. ನಾವು ಯಾವ ಕಡೆ ಹೊರಟಿದ್ದೀವಿ? ಕೊಲೆ ಮಾಡಿದವರಿಗೆ ಸನ್ಮಾನ ಮಾಡೋದಾ? ಈ ಮಣ್ಣಿನ ಗುಣ ಅಲ್ಲದು. ಇವತ್ತು
ಕಾನೂನು ಪ್ರಕಾರ ಕೋರ್ಟಲ್ಲಿ ನಡೀತಾ ಇದೆ. ಅವರು ಇನ್ನೂ ಜಜ್ಮೆಂಟ್ ಆಗಿಲ್ಲ. ಬಿಡುಗಡೆ ಆಗಿತ್ತು ಅಂದರೆ ನೀವು ಮಾಡ್ಬೋದಾಗಿತ್ತೇನೋ. ಆದರೆ ಇವತ್ತು ಇನ್ನೂ ಜಾಮೀನು ಮೇಲೆ ಬಂದಂಥವರಿಗೆ ಶ್ರೀರಾಮ್ ಸೇನೆಯವರು ಅಲ್ಲಿ ಸನ್ಮಾನ ಮಾಡಿದ್ದಕ್ಕೆ ನಾವು ಇದು ಖಂಡಿಸ್ತಾ ಇದ್ದೀವಿ ಮತ್ತು ಇನ್ನೂ ಅನೇಕ ವಿಷಯಗಳನ್ನು ಎತ್ತಿ ನಾವು ಮಾಡ್ತಾಯಿದ್ದೀವಿ.